ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅಲ್ಲಿ ಡಾಕ್ಟರ್ಸ್ ಇಲ್ಲ, ಸರಣಿ ಸಾವಾಗ್ತಾ ಇದೆ. ಹಾಗಾದ್ರೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ? ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ವೈದ್ಯರಿಲ್ಲದೆ ಸರಣಿ ಸಾವಾಗ್ತಾ ಇರೋ ಆರೋಪ ಇದೆ. ವಿಡಿಯೋ ಮಾಡಿ ಗರಂ ಆಗಿದ್ದಾರೆ ಸಾರ್ವಜನಿಕರು. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೈದ್ಯರಿಲ್ಲದೆ ಎಮರ್ಜೆನ್ಸಿ ನೋಡೋರು ಯಾರು ಕೂಡ ಇಲ್ಲ ಆಸ್ಪತ್ರೆಯಲ್ಲಿ. ಕಳೆದ 2 ದಿನಗಳಿಂದ 12ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕರು. ಸಮಯಕ್ಕೆ ಸರಿಯಾಗಿ ಡಾಕ್ಟರ್ಸ್ ಬರ್ತಾ ಇಲ್ಲ. ನೈಟ್ ಶಿಫ್ಟ್ನಲ್ಲೂ ಕೂಡ ವೈದ್ಯರಿಲ್ಲ. ಬೆಳಗ್ಗೆ ಶಿಫ್ಟ್ನಲ್ಲೂ ಸರಿಯಾದ ಸಮಯಕ್ಕೆ ಡಾಕ್ಟರ್ ಬರ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ವಿಡಿಯೋ ಮಾಡಿ ಕಿಡಿಕಾರಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯ ಪರಿಸ್ಥಿತಿ ಆಯ್ತು ಬೇಡ, ನರ್ಸಿಂಗ್ ಇನ್ಚಾರ್ಜ್ ಯಾರು ತಗೊಂಡಿದ್ದಾರೆ ಇಲ್ಲಿ ಅವ್ರಿಗೂ ಕರೀರು ಅಂದ್ರೆ ಅವ್ರಿಗೂ ಕರೀತಾ ಇಲ್ಲ. ಒಂದು ಡ್ಯೂಟಿ ಡಾಕ್ಟರ್ ಇಲ್ಲ. ಇವಾಗ ಕಿರ್ಚಾಡಿ ಮಾತಾಡಿ ಎಲ್ಲ ಮಾತಾಡಿದಾಗ 2 ಗಂಟೆ ಬಿಟ್ಟ ಮೇಲೆ ಆಮೇಲೆ ಡಾಕ್ಟರ್ ಇವಾಗ ಐಸಿಯು ಬಂದಿದ್ದಾರೆ. ಯಾಕೆ ಎಷ್ಟೋ ಜನ ಸತ್ತೋಗ್ರು ಪಾಪ. 21 ವರ್ಷ ಹುಡುಗ ಬಂದ, ಇವಾಗ 22 ವರ್ಷ ಇವಾಗ ಸತ್ತು ಅವನು ಹೊಂಟಾಗ್ಬಿಟ್ಟ. ಡಾಕ್ಟರ್ ಇಲ್ಲ, ಕೇಳೋರು ಇಲ್ಲ, ಮಾಡೋರಿಲ್ಲ. ಯಾಕೆ? ನಮ್ಮ ತಾಯಿ ಇದ್ದಾರೆ ಐಸಿಯು. ನಾನು ಆವಾಗಲಿಂದ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. CCTV ಫೋಟೋ ತೆಗೆದ್ಬಿಟ್ಟು ಚೆಕ್ ಮಾಡಿ. 4 ಗಂಟೆಯಿಂದ ಇವಾಗ ಗಂಟೆ ಡಾಕ್ಟರ್ ಇದ್ದಾರೆ ಅಂತ ಕೇಳಿ, ಯಾಕೆ ಡಾಕ್ಟರ್ ಇಲ್ಲ ಐಸಿಯುನಲ್ಲಿ? ಏನೋ ಒಂದು ಕಾಲು ಮುರಿದೋಗ್ಬಿಡ್ತು, ಒಂದು ಕೈ ಮುರಿದೋಗ್ಬಿಡ್ತು, ಏನೋ ಮುರಿದೋಗ್ಬಿಡ್ತು, ಏನಪ್ಪ ನೋಡಿ. ಜಯದೇವ ಹಾಸ್ಪಿಟಲ್ ಮೈಸೂರು ಇಲ್ಲಿ ಒಬ್ರು ಡಾಕ್ಟರ್ ಇಲ್ಲ, ಒಬ್ರು ನರ್ಸು, ಒಬ್ಬರೇ ನರ್ಸ್ ಇರೋರು. ಎಮರ್ಜೆನ್ಸಿ ಇದು. ಮಾಹಿತಿ ಕೊಡ್ತಾರೆ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತ ಪರಿಸ್ಥಿತಿ. ಇಲ್ಲಿ ಸಾರ್ವಜನಿಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕಳೆದ 2 ದಿನದಲ್ಲಿ 12 ಜನ ಮೃತಪಟ್ಟಿದ್ದಾರೆ ಅಂತೇಳಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ಕೊಡೋದಾದ್ರೆ ಏನು ಮೈಸೂರಿನ ಜಯದೇವ ಆಸ್ಪತ್ರೆ ಇದೆ. ಇಲ್ಲಿ ಸಾಕಷ್ಟು ರೋಗಿಗಳು ಹೊರಭಾಗಗಳಿಂದ ಬರ್ತಾರೆ. ಆದ್ರೆ ಇಲ್ಲಿ ವೈದ್ಯರು ಮತ್ತೆ ಸಿಬ್ಬಂದಿಗಳು ಕೊರತೆಯಿಂದಾಗಿ ಸಾಕಷ್ಟು ರೋಗಿಗಳು ಸಂಕಷ್ಟವನ್ನು ಎದುರಿಸುವಂತ ಪರಿಸ್ಥಿತಿ ಇದ್ದಾಗಿರುವಂತದ್ದು. ದುರಂತ ಅಂತ ಹೇಳಿದ್ರೆ ರಾತ್ರಿ ಪಾಳಯದಲ್ಲಿ ಏನು ಸಿಬ್ಬಂದಿಗಳಾಗಿರ್ಬೋದು ಮತ್ತು ವೈದ್ಯರ ಕೊರತೆಯಿಂದಾಗಿ ಇಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇರುವಂತದ್ದು. ಕಳೆದ 2 ದಿನಗಳಲ್ಲಿ ಸಾಕಷ್ಟು ಸಾವುಗಳು ಸಂಭವಿಸಿರುವಂತ ಹಿನ್ನೆಲೆಯಲ್ಲಿ ರೋಗಿಗಳು ಮತ್ತೆ ಕುಟುಂಬಸ್ಥರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಇಲ್ಲಿ ಆಸ್ಪತ್ರೆ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಬಡವರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಎಲ್ಲಾ ವಾತಾವರಣ ಇದೆ ಅಂತ ಹೇಳಿ ಈ ಜಯದೇವ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ವೈದ್ಯರು ಸರಿಯಾದ ಒಂದು ವೈದ್ಯರ ಕೊರತೆ ಆಗಿರ್ಬೋದು, ಸಿಬ್ಬಂದಿಗಳು ಕೊರತೆಯಿಂದಾಗಿ ಕೂಡ ಚಿಕಿತ್ಸೆ ಅಂದ್ರೆ ಪ್ರಥಮ ಚಿಕಿತ್ಸೆ ಕೊಡೋದಕ್ಕಾಗಿರ್ಬೋದು ಮತ್ತೆ ಇನ್ನಿತರ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಹಿನ್ನೆಲೆಯಲ್ಲಿ ಹಲವಾರು ರೋಗಿಗಳು ಸಾವನ್ನಪ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತೆ ಸುತ್ತಮುತ್ತಲಿಂದ ಬರುವಂತಹ ಒಂದು ರೋಗಿಗಳು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಕಳೆದ 2 ದಿನಗಳಲ್ಲಿ ಸಾಕಷ್ಟು ಸಾವುಗಳು ಸಂಭವಿಸಿರುವಂತ ಹಿನ್ನೆಲೆಯಲ್ಲಿ ಒಂದು ಜೀವವನ್ನ ಉಳಿಸಬೇಕು ಅಂತ ಹೇಳಿ ಆಸ್ಪತ್ರೆಗೆ ಬಂದ್ರೆ ಇಲ್ಲಿ ಜೀವಗಳು ಹೋಗ್ತಾ ಇದೆ. ಆಸ್ಪತ್ರೆಯ ಒಂದು ನಿರ್ಲಕ್ಷ್ಯದಿಂದಾಗಿ ರೋಗಿಗಳು ಜೀವವನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಪೇಷಂಟ್ಗಳು, ರೋಗಿಗಳು ಒಂದು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಏನು ಇಲ್ಲಿ ಹಲವಾರು ದಿನಗಳಿಂದಲೂ ಕೂಡ ಸಿಬ್ಬಂದಿಗಳ ಕೊರತೆ ಇದೆ, ವೈದ್ಯರ ಕೊರತೆ ಇದೆ. ಅದರಲ್ಲೂ ಕೂಡ ರಾತ್ರಿ ಪಾಳಯದಲ್ಲಿ ಏನಾದ್ರೂ ಕೂಡ ಸಮಸ್ಯೆಗಳಾದ್ರೆ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡೋದಕ್ಕೂ ಕೂಡ ವೈದ್ಯರು ಇಲ್ಲದಂತ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಸಂಪತ್. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.